ಈ ರೆಸಿಪಿನ ನೀವು ಮುಂಜಾನೆ ಗಡಿಬಿಡಿಯಲ್ಲಿದ್ದರೆ ಬ್ರೇಕ್ಫಾಸ್ಟ್ಗೆ ಅಥವಾ ಮಧ್ಯಾಹ್ನದ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಅಥವಾ ಮಕ್ಕಳ ಟಿಫಿನ್ ಬಾಕ್ಸ್ಗೆ ಎಲ್ಲದಕ್ಕೂ ಸೂಪರ್ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಇದರ ಜೊತೆಗೆ ನೀವು ಟೊಮೆಟೊ ಸಬ್ಜಿ ಅಥವಾ ಟೊಮೆಟೊ ಚಟ್ನಿನ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ ಎರಡರ ಕಾಂಬಿನೇಷನ್. ಓಕೆ, ನಾನಿಲ್ಲಿ ಮೊದಲಿಗೆ ಕಡಾಯಿನಲ್ಲಿ ಸುಮಾರು ಒಂದು 3 ಕಪ್ ಆಗುವಷ್ಟು ನೀರನ್ನ ಸೇರಿಸ್ತಿದ್ದೀನಿ. ಗ್ಲಾಸ್ ಕೂಡ ತಗೋಬೋದು. ಹಿಟ್ಟು ಮತ್ತು ನೀರು ಪರ್ಫೆಕ್ಟ್ ಆಗಿರಬೇಕು ಇದರಲ್ಲಿ, ಹೀಗಾಗಿ ಅಳತೆ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ. ಒಂದು 3 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 2 ಚಮಚ ಅಡುಗೆ ಎಣ್ಣೆ ಹಾಕ್ಕೊತಿದ್ದೀನಿ. ಇವಾಗ ನೀರಾಗಿ ಕುದಿ ಬರಬೇಕು, ಅಲ್ಲಿ ತನಕ ವೇಟ್ ಮಾಡಿ. ನೀರು ಕುದಿ ಬಂದಾದಮೇಲೆ ಇದರಲ್ಲಿ ಹಿಟ್ಟನ್ನ ಸೇರಿಸಬೇಕಾಗುತ್ತೆ. ನೋಡಿ, ಇವಾಗ ನೀರಾಗಿ ಕುದಿ ಬಂದಿದೆ. 3 ಕಪ್ ನೀರಿಗೆ 2 ಕಪ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ಸೋಸ್ಕೊಂಡು ತೊಗೊಂಡಿದ್ದೀನಿ. ನಾನಿದು ಮನೆಯಲ್ಲೇ ಮಾಡಿರುವಂತಹ ಅಕ್ಕಿ ಹಿಟ್ಟಿದೆ. ನಿಮಗೆ ಈ ರೆಸಿಪಿ ಬೇಕಿದ್ರೆ ಕಾಮೆಂಟ್ ಮಾಡಿ ತಿಳಿಸ್ಬೋದು, ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಹಿಟ್ಟು ಹಾಕಿದ ತಕ್ಷಣ ಗ್ಯಾಸ್ನ ಬಂದ್ ಮಾಡ್ಕೋಬೋದು. ಇವಾಗ ಏನಿಲ್ಲ, ನೀಟಾಗಿ ಇದನ್ನು ಈ ರೀತಿ ಚಮಚಲಿಂದ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಪರ್ಫೆಕ್ಟಾಗಿ ರೊಟ್ಟಿ ಬರುತ್ತೆ, ತುಂಬಾ ಸಾಫ್ಟ್ ಆಗಿರುತ್ತೆ. ಈ ಪ್ರಮಾಣದಲ್ಲಿ ನೀವು ಮಾಡಿ ನೋಡಿ. 3 ಕಪ್ ನೀರು 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಮತ್ತು ಸೋಸ್ಕೊಂಡೇ ತೊಗೋಬೇಕು ಅಕ್ಕಿ ಹಿಟ್ಟು. ಇವಾಗಿಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ನಾನು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಹಬೆಯಲ್ಲಿ ಒಂದು 5 ನಿಮಿಷ ಹಾಗೇ ಬಿಡ್ತಿದ್ದೀನಿ. ಗ್ಯಾಸ್ ಬಂದಿದೆ, ಸೊ ಒಂದು 5 ನಿಮಿಷ ಬಿಟ್ಟಾದಮೇಲೆ ನಾನಿಲ್ಲಿ ಕೆಳಗಡೆ ಹಾಕ್ಕೊತಿದ್ದೀನಿ. ಇವಾಗ ಹಿಟ್ಟು ನಾದ್ಕೋಬೇಕಾಗುತ್ತೆ. ಇಲ್ಲಿ ನಾದುವಾಗ ಹಿಟ್ಟು ಸ್ವಲ್ಪ ಬಿಸಿಯಾಗಿ ಇರಬೇಕು. ಬಿಸಿ ಇರುವಾಗಲೇ ನೀವು ಇದನ್ನು ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ಉಗುರು ಬೆಸಿ ಇದ್ದರೆ ಸಾಕಾಗುತ್ತೆ. ಕೈಗಿಲ್ಲಿ ಎಣ್ಣೆ ಹಚ್ಕೊಂಡು ಸಾಫ್ಟಾಗಿ ನಾದ್ಕೋಬೇಕು ಹಿಟ್ಟ. ಇಲ್ಲಿ ನೀವು ಎಷ್ಟು ಸಾಫ್ಟಾಗಿ ಮಾಡ್ಕೋತೀರಲ್ಲ ಅಷ್ಟೇ ಸರಿಯಾಗಿ ಬರುತ್ತೆ ಈ ರೊಟ್ಟಿ. ಇವಾಗ ಏನಿಲ್ಲ, ನೀಟಾಗಿ ಕೈಗೆ ಎಣ್ಣೆ ಹಚ್ಕೊಂಡು ಸಾಫ್ಟಾಗಿ ಇದನ್ನು ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ಇಲ್ಲಿ ಜಾಸ್ತಿ ಸಾಫ್ಟ್ ಆಗಿದ್ದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಅಥವಾ ಜಾಸ್ತಿ ಗಟ್ಟಿ ಆಗಿತ್ತಂದರೆ ಕೈಗೆ ಎಣ್ಣೆ ಅಥವಾ ನೀರನ್ನ ಹಚ್ಕೊಂಡು ಹಿಟ್ಟನ್ನ ಈ ರೀತಿ ಮೃದುವಾಗಿ ನಾದ್ಕೋಬೇಕಾಗುತ್ತೆ. ತುಂಬಾ ಈಸಿಯಾಗಿ ಮಾಡುವಂತಹ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಹಾಗೆ ಈ ವಿಡಿಯೋ ನೀವು ಎಲ್ಲಿಂದ ನೋಡ್ತಿದ್ದೀರ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಈ ರೀತಿ ಸಾಫ್ಟ್ ಆಗೋ ತನಕ ನಾನು ಸ್ಲೋಲಿಯಾಗಿ ನಾದ್ಕೊತಿದ್ದೀನಿ ಇದಕ್ಕೆ. ಹಾಗೆ ಮೊದಲೇ ಹೇಳಿದಾಗೆ ನೀವು ಎಷ್ಟು ಸಾಫ್ಟಾಗಿ ನಾದ್ಕೊತೀರಲ್ಲ ಅಷ್ಟೇ ಸರಿಯಾಗಿ ಬರುತ್ತೆ ಈ ರೊಟ್ಟಿ. ಇವಾಗ ಏನಿಲ್ಲ, ನಾರ್ಮಲಾಗಿ ಚಪಾತಿ ರೊಟ್ಟಿ ಮಾಡ್ಕೊತೇವಲ್ಲ ಅದೇ ರೀತಿ ಲಟ್ಟಿಸ್ಕೊಂಡು ತೊಗೋಬೇಕು ಅಷ್ಟೇ. ಇಲ್ಲಿ ನಾನು ಒಣ ಹಿಟ್ಟು ಅಕ್ಕಿ ಹಿಟ್ಟೇ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಚ್ಕೊಂಡಿದ್ದನ್ನು ತೆಳ್ಳಗೆ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಅದನ್ನು ಲಟ್ಟಿಸ್ಕೋಬೋದು. ತುಂಬಾ ಸರಿಯಾಗಿ ಬರುತ್ತೆ ಈ ಅಕ್ಕಿ ಹಿಟ್ಟಿನ ಚಪಾತಿ ಅಥವಾ ರೊಟ್ಟಿ. ಓಕೆ, ನೋಡಿ ಇವಾಗ ಇದನ್ನು ಲಟ್ಟಿಸ್ಕೊಂಡು ಆಗಿದೆ. ಇವಾಗ ಲಟ್ಟಿಸ್ಕೊಂಡು ಆದಮೇಲೆ ನಾನು ಏನು ಮಾಡ್ತಿದ್ದೀನಿ, ಎಲ್ಲನೂ ಒಂದೇ ಸೈಜಿನ ಬೇಕಂದರೆ ನೀವಿಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಬೇಯಿಸ್ಕೋಬೋದು, ನಡೆಯುತ್ತೆ. ಓಕೆ, ನೋಡಿ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಸೈಡ್ನಲ್ಲಿ ಹಂಚು ಕೂಡ ಬಿಸಿ ಆಗಿದೆ. ದೊಡ್ಡ ಸೈಜಿನ ಬೇಕಿದ್ರೆ ಅದು ಕೂಡ ಮಾಡ್ಕೋಬೋದು. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ನೀವು ಇಲ್ಲಿ ಎಣ್ಣೆನಾದರೂ ಹಚ್ಬೋದು ಮತ್ತು ತುಪ್ಪನಾದರೂ ಹಚ್ಬೋದು. ಎರಡೂ ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಬೇಯಿಸ್ಕೋಬೋದು. ಈ ರೊಟ್ಟಿ ಅಥವಾ ಚಪಾತಿ ಎಷ್ಟು ವೈಟಾಗಿ ಬಂದಿದೆ ನೋಡಿ, ತುಂಬಾ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಈ ಅಕ್ಕಿ ಹಿಟ್ಟಿನ ಚಪಾತಿ. ಓಕೆ, ನೋಡಿ ಒಂದು ಚಪಾತಿ ತಯಾರಾಗಿದೆ. ಇವಾಗ ಎಷ್ಟು ಸಾಫ್ಟಾಗಿ ಮೃದುವಾಗಿ ವೈಟಾಗಿ ಬಂದಿದೆ ಅಲ್ವಾ. ಈ ರೆಸಿಪಿನ ನೀವು ಮುಂಜಾನೆ ಗಡಿಬಿಡಿಯಲ್ಲಿದ್ದರೆ ಬ್ರೇಕ್ಫಾಸ್ಟ್ಗೆ ಅಥವಾ ಮಧ್ಯಾಹ್ನದ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಅಥವಾ ಮಕ್ಕಳ ಟಿಫಿನ್ ಬಾಕ್ಸ್ಗೆ ಎಲ್ಲದಕ್ಕೂ ಸೂಪರ್ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಇದರ ಜೊತೆಗೆ ನೀವು ಟೊಮೆಟೊ ಸಬ್ಜಿ ಅಥವಾ ಟೊಮೆಟೊ ಚಟ್ನಿನ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ ಎರಡರ ಕಾಂಬಿನೇಷನ್. ಓಕೆ, ಥ್ಯಾಂಕ್ ಯು ಸೊ ಮಚ್.